ಸಂಜೆ ಸಮಯವಾಗಿತ್ತು. ಸರಿತಾ ಹೊರಗಿನ ಮಂಚದ ಮೇಲೆ ಕುಳಿತು ತನ್ನ ಸೊಸೆಯ ಆಗಮನಕ್ಕಾಗಿ ಕಾಯುತ್ತಿದ್ದರು. ಅವರು ಮಧ್ಯಾಹ್ನದಿಂದ ಪಕ್ಕದ ಮನೆಯವರೊಂದಿಗೆ ಶಾಪಿಂಗ್ ಮಾಡಲು ಹೋಗಿದ್ದರು. ಎಲ್ಲಿ ಸೊಸೆ ಬರುತ್ತಾಳೋ ಎಂದು ಪದೇ ಪದೇ ಎದ್ದು ಗೇಟ್ ಬಳಿ ಹೋಗಿ ನೋಡುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಪಕ್ಕದ ಮನೆಯವಳು ಬರುತ್ತಿರುವುದು ಕಂಡಿತು. ಸೀಮಾ, ಇಲ್ಲಿಗೆ ಬಾ ಎಂದು ಕರೆದಳು. ಸೀಮಾ ಓಡಿ ಸರಿತಾ ಬಳಿ ಬಂದಳು. ಏನಾಯಿತು? ಏಕೆ ಕೂಗುತ್ತಿದ್ದೀರಿ? ಎಂದು ಕೇಳಿದಳು. ನನ್ನ ಸೊಸೆ ಕೂಡ ನಿನ್ನ ಜೊತೆಯೇ ಹೋಗಿದ್ದಳು. ಅವಳು ಎಲ್ಲಿ ಉಳಿದುಕೊಂಡಳು? ಓ ಹೌದು, ಅತ್ತಿಗೆ ನನ್ನ ಜೊತೆಯೇ ಹೋಗಿದ್ದರು. ಆದರೆ ಏನಾಯಿತೆಂದರೆ ದಾರಿಯಲ್ಲಿ ಅಣ್ಣ ಸಿಕ್ಕರು. ಮಕ್ಕಳನ್ನು ಟ್ಯೂಷನ್ನಿಂದ ಕರೆತರುತ್ತಿದ್ದರು. ಹಾಗಾಗಿ ಅಣ್ಣ ಮತ್ತು ಅತ್ತಿಗೆ ಮಕ್ಕಳನ್ನು ಕರೆದುಕೊಂಡು ಇವತ್ತು ಹೋಟೆಲ್ನಲ್ಲಿ ಊಟ ಮಾಡಲು ಹೋಗಿದ್ದಾರೆ ಎಂದಳು. ಈಗ ಅತ್ತೆಗೆ ಹೇಗೆ ಗೊತ್ತಾಗಬೇಕು? ಬರುವಾಗ ದಾರಿಯಲ್ಲಿ ಅಣ್ಣ ಕಾಣಿಸಿಕೊಂಡರು. ಆದ್ದರಿಂದ ಅತ್ತಿಗೆಯನ್ನು ಕರೆದುಕೊಂಡು ಹೋದರು. ಅಣ್ಣನ ಬಳಿ ಕಾರು ಕೂಡ ಇದೆ, ಅದರಲ್ಲಿಯೇ ಸಾಮಾನುಗಳನ್ನು ಇಟ್ಟುಕೊಂಡಿದ್ದಾರೆ ಎಂದು ಹೇಳಿದಳು. ಸರಿ, ನೀನು ಹೋಗು. ಸರಿತಾ ನಿಟ್ಟುಸಿರು ಬಿಡುತ್ತಾ ಉತ್ತರಿಸಿದರು ಮತ್ತು ಮರಳಿ ಬಂದು ತಮ್ಮ ಮಂಚದ ಮೇಲೆ ಕುಳಿತುಕೊಂಡರು. ಕೆನ್ನೆಯ ಮೇಲೆ ಕಣ್ಣೀರಿನ ಹನಿಗಳು ಜಾರಿದವು. ಇಲ್ಲಿ ಈ ಮುದುಕಿ ಹಸಿದುಕೊಂಡು ಕುಳಿತಿದ್ದಾಳೆ. ಆಕೆಯ ಬಗ್ಗೆ ಯಾರಿಗೂ ಕಾಳಜಿಯಿಲ್ಲ ಮತ್ತು ಅವರು ಹೋಟೆಲ್ನಲ್ಲಿ ಊಟ ಮಾಡಲು ಹೋಗಿದ್ದಾರೆ. ಹೋಗುವುದಾದರೆ ಹೋಗಿ. ಆದರೆ ಕನಿಷ್ಠ ನನ್ನ ವ್ಯವಸ್ಥೆಯನ್ನಾದರೂ ಮಾಡಿ ಹೋಗಬೇಕಿತ್ತು. ಹೋಗುವಾಗ ಅಡುಗೆಮನೆಗೆ ಬೀಗ ಹಾಕಿ ಕೀಲಿಯನ್ನು ತೆಗೆದುಕೊಂಡು ಹೋಗಿದ್ದಾಳೆ. ಅಡುಗೆಮನೆಯಿಂದ ನಾನು ಏನು ಕದ್ದು ತಿನ್ನುತ್ತೇನೋ ಏನೋ. ಸರಿತಾ ತನ್ನ ಮಗ, ಸೊಸೆ ಮೋಹನ್ ಮತ್ತು ನೈನಾ ಜೊತೆ ವಾಸಿಸುತ್ತಿದ್ದರು. ಇಬ್ಬರು ಮೊಮ್ಮಕ್ಕಳು ಕೂಡ ಇದ್ದಾರೆ. ಇಷ್ಟೇ ಅವರ ಕುಟುಂಬ. ಆದರೆ ಅದರಲ್ಲಿ ಬಹುಶಃ ಸರಿತಾ ಅವರ ಅಗತ್ಯ ಯಾರಿಗೂ ಇಲ್ಲ. ಸರಿತಾ ತುಂಬ ವಯಸ್ಸಾಗಿದ್ದಾರೆ. ಸಂಪೂರ್ಣವಾಗಿ ತನ್ನ ಮಗ ಮತ್ತು ಸೊಸೆಯ ಮೇಲೆ ಅವಲಂಬಿತರಾಗಿದ್ದಾರೆ. ತನ್ನ ಹೆಸರಿನಲ್ಲಿ ಏನೂ ಇಲ್ಲ, ಎಲ್ಲವನ್ನೂ ಮಗನ ಹೆಸರಿಗೆ ಬರೆದುಕೊಟ್ಟಿದ್ದಾರೆ. ಏಕೆಂದರೆ ಮೋಹನ್ ಒಬ್ಬನೇ ಮಗ. ಮದುವೆಯಾದ 15 ವರ್ಷಗಳ ನಂತರ ಜನಿಸಿದವನು. ಸರಿತಾ ಮತ್ತು ಆಕೆಯ ಪತಿ ಮಗನಿಗಾಗಿ ತಲೆಬಾಗದ ಧಾರ್ಮಿಕ ಸ್ಥಳವೇ ಇರಲಿಲ್ಲ, ತಾವೇ ಕಷ್ಟದಲ್ಲಿರುತ್ತಿದ್ದರು. ಆದರೆ ಮೋಹನ್ನ ಪ್ರತಿಯೊಂದು ಆಸೆಯನ್ನೂ ಪೂರೈಸುತ್ತಿದ್ದರು. ದಿನರಾತ್ರಿ ಕಷ್ಟಪಟ್ಟು ದುಡಿದು ಮಗನನ್ನು ಓದಿಸಿ ಬೆಳೆಸಿ ಯೋಗ್ಯನನ್ನಾಗಿ ಮಾಡಿದರು. ವಿದ್ಯಾವಂತ ನೈನಾಗೆ ಮದುವೆ ಮಾಡಿದರು. ಜವಾಬ್ದಾರಿಯನ್ನು ನಿಭಾಯಿಸುವಾಗಲೇ ವಿನೋದ್ ತೀರಿಕೊಂಡರು. ಈ ಮನೆಯೊಂದಿತ್ತು. ಅದನ್ನು ಕೂಡ ನೈನಾ ಹಠ ಹಿಡಿದು ಮೋಹನ್ ಹೆಸರಿಗೆ ಬರೆಸಿಬಿಟ್ಟಳು. ಆದರೆ ಸರಿತಾಗೆ ಇದರಿಂದ ಯಾವುದೇ ಸಮಸ್ಯೆ ಇರಲಿಲ್ಲ. ಹಾಗಾಗಿ ಅವಳು ಕೂಡ ಸಂತೋಷದಿಂದ ಮನೆಯನ್ನು ಮೋಹನ್ ಹೆಸರಿಗೆ ಬರೆದುಕೊಟ್ಟಳು. ಆದರೆ ಈಗ ನೈನಾಳ ವರ್ತನೆ ಸರಿತಾ ಅವರ ಕಡೆಗೆ ಬದಲಾಗತೊಡಗಿತು. ಈಗ ಅವಳು ಅವರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ, ಅವರಿಗೆ ಸರಿಯಾಗಿ ಊಟಕ್ಕೂ ಕೊಡುವುದಿಲ್ಲ. ಎಲ್ಲಿಗಾದರೂ ಹೋಗುವಾಗ ಅಡುಗೆಮನೆಗೆ ಬೀಗ ಹಾಕಿ ಹೋಗುತ್ತಾಳೆ ಮತ್ತು ಮೋಹನ್ ಎಲ್ಲವನ್ನೂ ತಿಳಿದಿದ್ದರೂ ಸುಮ್ಮನಿರುತ್ತಾನೆ. 1-2 ಬಾರಿ ಸರಿತಾ ಮೋಹನ್ಗೆ ಹೇಳಿದರೆ, ತಾಯಿ ನೀನು ನಿನ್ನ ಜೀವನವನ್ನು ಜೀವಿಸಿಬಿಟ್ಟೆ, ಕನಿಷ್ಠ ನಮ್ಮನ್ನು ಜೀವಿಸಲು ಬಿಡು ಎಂದು ಹೇಳಿ ಸುಮ್ಮನಾಗಿಸಿದ. ಅದರ ಮುಂದೆ ಸರಿತಾ ಏನು ಮಾತನಾಡಲು ಸಾಧ್ಯವಾಗಲಿಲ್ಲ. ಸಿಕ್ಕ ಒಣ ರೊಟ್ಟಿಯಲ್ಲೇ ತನ್ನ ಜೀವನ ಸಾಗಿಸುತ್ತಿದ್ದಳು. ಇಷ್ಟರಲ್ಲಿ ಪಕ್ಕದ ಮನೆಯವಳು ಸೀಮಾ ಸರಿತಾಗೆ 1 ಕಪ್ ಚಹಾ ತಂದಳು. ತಗೊಳ್ಳಿ ಕಾಕಿ, ಚಹಾ ಕುಡಿಯಿರಿ. ಚಹಾ ಕಪ್ ಕೈಗೆ ತೆಗೆದುಕೊಳ್ಳುತ್ತಾ ಸರಿತಾ ಹಿಂಜರಿಯುತ್ತಾ, ನಿನಗೆ ತೊಂದರೆಯಾಗದಿದ್ದರೆ 1 ಮಾತು ಹೇಳಲ ಎಂದಳು. ಹೇಳಿ, ಏನದು? ನಿನ್ನ ಮನೆಯಲ್ಲಿ 1-2 ರೊಟ್ಟಿ ಇದ್ದರೆ ಅದನ್ನು ಕೊಡು, ಚಹಾದೊಂದಿಗೆ ತಿನ್ನುತ್ತೇನೆ. ಸರಿತಾ ಮಾತನ್ನು ಕೇಳಿ ಸೀಮಾ 1 ಕ್ಷಣ ಮೌನವಾದಳು. ನಂತರ ಸರಿ, ಈಗಲೇ ತರುತ್ತೇನೆ ಎಂದಳು. ಸೀಮಾ ತನ್ನ ಮನೆಗೆ ಹೋಗಿ ಬೇಗ 2 ರೊಟ್ಟಿ ಮಾಡಿ ತರಕಾರಿಯೊಂದಿಗೆ ಸರಿತಾಗೆ ತಂದಳು. ಬಿಸಿ ರೊಟ್ಟಿ ಬೇಡ, ತಣ್ಣಗಿನ ರೊಟ್ಟಿಯನ್ನೇ ಕೊಟ್ಟಿದ್ದರೆ ಚೆನ್ನಾಗಿರುತ್ತಿತ್ತು. ನಾನು ಚಹಾದೊಂದಿಗೆ ತಿನ್ನುತ್ತಿದ್ದೆ. ಇಲ್ಲ ಪರವಾಗಿಲ್ಲ, ನೀವು ತಿನ್ನಿ, ಇನ್ನೂ ಬೇಕಾದರೆ ತೆಗೆದುಕೊಳ್ಳಿ. ಸರಿತಾ ಸೀಮಾಗೆ ತುಂಬು ಹೃದಯದಿಂದ ಆಶೀರ್ವದಿಸಿದಳು ಮತ್ತು ರೊಟ್ಟಿ ತಿನ್ನಲು ಪ್ರಾರಂಭಿಸಿದಳು. ಊಟವಾದ ನಂತರ ಸೀಮಾ ಪಾತ್ರೆಗಳನ್ನು ತೆಗೆದುಕೊಂಡು ಮನೆಗೆ ಹೋದಳು ಮತ್ತು ಸರಿತಾ ಅಲ್ಲೇ ಮಂಚದ ಮೇಲೆ ಮಲಗಿ ವಿಶ್ರಾಂತಿ ಪಡೆಯಲು ಪ್ರಾರಂಭಿಸಿದಳು. ರಾತ್ರಿ 11 ಗಂಟೆಗೆ ಮೋಹನ್, ನೈನಾ ಮತ್ತು ಮಕ್ಕಳು ಮನೆಗೆ ಮರಳಿದರು. ಇವತ್ತು ತುಂಬಾ ಸುಸ್ತಾಗಿದೆ, ನಿದ್ದೆ ಬರುತ್ತಿದೆ ಎಂದು ಮೋಹನ್ ಹೇಳಿದನು. ಹೌದು, ಸರಿ ಹೇಳಿದೆ. ಈಗ ನನ್ನಿಂದ ಯಾವುದೇ ಕೆಲಸ ಮಾಡಲು ಸಾಧ್ಯವಿಲ್ಲ. ಮಕ್ಕಳೇ, ನೀವು ಹೋಗಿ ನಿಮ್ಮ ಕೋಣೆಯಲ್ಲಿ ಮಲಗಿ. ನಾನು ಈ ಸಾಮಾನುಗಳನ್ನು ಒಳಗೆ ಕೋಣೆಯಲ್ಲಿ ಇಡುತ್ತೇನೆ. ನಂತರ ನಾವು ಕೂಡ ಮಲಗುತ್ತೇವೆ. ಅಮ್ಮನಿಗೆ ಏನಾದರೂ ತಿನ್ನಲು ಕೊಟ್ಟೆವೋ ಇಲ್ಲವೋ?
ಅಮ್ಮನ ಹೆಸರನ್ನು ಕೇಳಿದ ತಕ್ಷಣ ನೈನಾಳ ಮುಖ ಸಿಂಡರಿಸಿಕೊಂಡಿತು. ಕೊಡುತ್ತೇನೆ. ಇದು ಒಂದು ಕಾಟವೇ ಆಗಿದೆ. ಭಗವಂತ ಯಾವಾಗ ನೆಮ್ಮದಿಯ ಜೀವನ ಕೊಡುತ್ತಾನೋ ಏನೋ. ಗುಣಗುತ್ತಾ ನೈನಾ ಅಡುಗೆಮನೆಯ ಬೀಗ ತೆರೆದು ಒಳಗೆ ಹೋಗಿ ಒಂದು ಬಟ್ಟಲಿನಲ್ಲಿ ಹಾಲು ಮತ್ತು 4 ಬ್ರೆಡ್ಗಳನ್ನು ತಂದು ಅಮ್ಮನ ಮುಂದೆ ಇಟ್ಟಳು. ನನಗೆ ಅಡುಗೆ ಮಾಡುವ ಧೈರ್ಯವಿಲ್ಲ, ಈಗ ನೀವೇ ಇದನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳಿ. ಸೊಸೆ, ನಾನು ಊಟ ಎನ್ನುವಷ್ಟರಲ್ಲಿ ನೋಡಿ, ನನಗೆ ಈಗ ಯಾವುದೇ ಬುರುಡೆ ಕೇಳಲು ಇಷ್ಟವಿಲ್ಲ. ನಾನು ತುಂಬಾ ಸುಸ್ತಾಗಿದ್ದೇನೆ. ಆದ್ದರಿಂದ ನಾನು ಏನನ್ನು ಮಾಡಲು ಸಾಧ್ಯವಿಲ್ಲ. ಏನು ಕೊಟ್ಟಿದ್ದೇನೆಯೋ ಅದನ್ನೇ ತಿನ್ನಿ. ನಾನು ಮಲಗಲು ಹೋಗುತ್ತಿದ್ದೇನೆ. ತಾಯಿಯ ಮಾತನ್ನು ಕೇಳದೆಯೇ ನೈನಾ ಕೋಣೆಗೆ ಹೋಗಿ ಮಲಗಿದಳು. ಸರಿತಾ ಹಾಲು ಮತ್ತು ಬ್ರೆಡ್ಗಳನ್ನು ಒಂದು ಕಡೆ ಇಟ್ಟು ಪುನಃ ಮಂಚದ ಮೇಲೆ ಮಲಗಿದಳು. ಬೆಳಿಗ್ಗೆ ನೈನಾಳ ಕೂಗಾಟದಿಂದ ಮೋಹನ್ನಿಗೆ ಎಚ್ಚರವಾಯಿತು. ಏನಾಯಿತು ನಿನಗೆ? ಏಕೆ ಕೂಗುತ್ತಿದ್ದೀಯಾ? ನೋಡಿ ನಿಮ್ಮ ಅಮ್ಮನನ್ನು. ಕೇಳಿ ಅವರನ್ನು ಹಾಲು ಬ್ರೆಡ್ ಏಕೆ ತಿನ್ನಲಿಲ್ಲವೆಂದು. ರಾತ್ರಿ ಪಕ್ವಾನ್ ಮಾಡಿ ಕೊಡಬೇಕಿತ್ತ? ಊಟ ಮಾಡುವುದು ಇಷ್ಟವಿಲ್ಲದಿದ್ದರೆ ಬೇಡವೆಂದು ಹೇಳಬಹುದಿತ್ತು. ಊಟವನ್ನು ಏಕೆ ಹಾಳು ಮಾಡಿದ್ದೀರಿ ಅಮ್ಮ? ಈ ಎಲ್ಲ ವಸ್ತುಗಳಿಗೆ ದುಡ್ಡು ಏನು ಸುಮ್ಮನೆ ಬರುತ್ತದೆ ಹಾಳು ಮಾಡಲು? ನಾನು ಊಟ ತಿಂದೆ ಎಂದರು. ಎಲ್ಲಿ ತಿಂದಿರಿ ಊಟ? ಎಲ್ಲಿಂದ ಕದ್ದಿರಿ? ಇಲ್ಲ ಇಲ್ಲ ಸೊಸೆ, ನಾನು ಏನನ್ನೂ ಕದ್ದಿಲ್ಲ. ಆ ಸೀಮಾ ಇದ್ದಾಳಲ್ಲ, ಅವಳು ನನಗೆ ಊಟ ಕೊಟ್ಟಳು ಎಂದರು. ಕೇಳಿಸಿಕೊಂಡ್ರಾ ನಿಮ್ಮ ಅಮ್ಮನ ಕೆಲಸಗಳನ್ನು? ಈಗ ಜಗತ್ತಿನಲ್ಲಿ ನಮ್ಮ ಮಾನ ಮರ್ಯಾದೆ ತೆಗೆಯುತ್ತಿದ್ದಾರೆ. ನಾವು ಊಟಕ್ಕೆ ಏನೂ ಕೊಡುವುದಿಲ್ಲವೆಂದು ಜನರಿಗೆ ಅನಿಸುತ್ತಿರಬಹುದು. ಅಮ್ಮ, ನಿಮಗೆ ನಾಚಿಕೆಯಾಗುವುದಿಲ್ಲವೇ? ನೀವು ನಮ್ಮ ಜೊತೆಗಿದ್ದು ನಮಗೆ ಮುಜುಗರ ತರಿಸುತ್ತಿದ್ದೀರಿ. ಇಲ್ಲ ಇಲ್ಲ ಮಗನೇ, ನಾನು ಏನನ್ನೂ ಮಾಡುತ್ತಿಲ್ಲ. ನಾನು ಯಾರೊಂದಿಗೂ ಏನನ್ನೂ ಹೇಳಿಲ್ಲ. ಇಟ್ಟುಕೊಳ್ಳಿ ನಿಮ್ಮ ಅಮ್ಮನನ್ನು ನಿಮ್ಮ ಜೊತೆಗೆ. ಅವರನ್ನು ಜೊತೆಯಲ್ಲಿ ಇಟ್ಟುಕೊಂಡಿದ್ದೇವೆ. ಅದರ ಮೇಲೆ ಸಮಾಜದಲ್ಲಿ ನಮ್ಮ ಮಾನ ಹರಾಜಾಗುವಂತೆ ಮಾಡುತ್ತಿದ್ದೀರಿ. ಯಾವುದಾದರೂ ವೃದ್ಧಾಶ್ರಮದಲ್ಲಿ ಇರುತ್ತಿದ್ದರೆ ಆಗ ಗೊತ್ತಾಗುತ್ತಿತ್ತು. ನಿಮಗೆ ಗೊತ್ತಾ, 2 ಹೊತ್ತು ಒಣ ರೊಟ್ಟಿ ಕೊಡುತ್ತಾರೆ. ಅದು ಕೂಡ 1 ಹೊತ್ತು ತೆಳ್ಳಗಿನ ಬೇಳೆ ಸಾರಿನೊಂದಿಗೆ ಮತ್ತು ಇನ್ನೊಂದು ಹೊತ್ತು ಒಣ ತರಕಾರಿಯೊಂದಿಗೆ ಎಂದಳು. ಮಗನೇ, ಅಲ್ಲಿ ರೊಟ್ಟಿ ಟೈಮಿಗೆ ಕೊಡುತ್ತಾರಲ್ಲ ಎಂದು ಸರಿತಾ ಹೇಳಿದರು. ಏನು ಹೇಳಿದ್ರಿ ನೀವು? ಕನಿಷ್ಠ ಅಲ್ಲಿ 2 ಹೊತ್ತು ನೆಮ್ಮದಿ ಮತ್ತು ಸಮಾಧಾನದ ರೊಟ್ಟಿ ಸಿಗುತ್ತದೆ ನನಗೆ. ಅಲ್ಲಿ ನಿಮ್ಮ ಹಾಗೆ ಬೈಯುವವರು ಯಾರೂ ಇರುವುದಿಲ್ಲವಲ್ಲ. ನೀನು ನನ್ನನ್ನು ಬಿಟ್ಟು ಬಾ. ನೀನು ಯಾವಾಗ ಹೋಗಬೇಕೆಂದು ಹೇಳು. ನಾನು ಸಂತೋಷದಿಂದ ನನ್ನ ಸಾಮಾನುಗಳನ್ನು ಕಟ್ಟಿಕೊಳ್ಳುತ್ತೇನೆ ಎಂದರು. ತಾಯಿಯ ಮಾತನ್ನು ಕೇಳಿ ಮೋಹನ್ ಮತ್ತು ನೈನಾ ತಲೆ ತಗ್ಗಿಸಿದರು. ಆದರೆ ಸರಿತಾ ವೃದ್ಧಾಶ್ರಮಕ್ಕೆ ಹೋಗುವ ಹೆಸರಿನಲ್ಲಿ ತುಂಬಾ ಸಂತೋಷಪಟ್ಟಳು. ಲೋಕದ ಭಯದಿಂದ ಅವರಿಬ್ಬರೂ ಸರಿತಾರನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಲಿಲ್ಲ. ನಮ್ಮ ಕತೆ ಇಷ್ಟವಾದಲ್ಲಿ ಚಾನಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.